ಹೆಲೋ ಗೈಸ್, ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋನಲ್ಲಿ ಬೈ ನೌ ಪೇ ಲೇಟರ್ನ ಕೊಡುವಂಥ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ನೀವು 30,000ವರೆಗಿನ ಜಿಪ್ ಲೋನನ್ನು ತೊಗೊಬೋದು. ಈ ಒಂದು ಜಿಪ್ ಲೋನ ಯೂಸ್ ಮಾಡಿಕೊಂಡು ನೀವು ಆನ್ಲೈನ್ ಆಫ್ಲೈನ್ ಸ್ಟೋರ್ಸ್ಗಳಲ್ಲಿ ಏನಾದರೂ ಪರ್ಚೇಸ್ ಮಾಡ್ತೀರಾ ಅಂತಂದರೆ ಅದರಲ್ಲಿ ನೀವು ಪೇನ ಮಾಡ್ಕೋಬೋದು. ಹಾಗೆ ಬಿಲ್ ಪೇಮೆಂಟ್ಸ್ ಮಾಡ್ಕೋಬೋದು, ಲೈಕ್ ರೀಚಾರ್ಜ್ ಆಗಿರ್ಬೋದು, DTH ಬಿಲ್ ಪೇಮೆಂಟ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಬಿಲ್ ಪೇಮೆಂಟ್ ಆಗಿರ್ಬೋದು. ಹೀಗೆ ನೀವು ಮನಿ ಟ್ರಾನ್ಸ್ಫರ್ ಕೂಡ ಮಾಡ್ಕೋಬೋದು QR ಕೋಡನ್ನು ಸ್ಕ್ಯಾನ್ ಮಾಡಿಕೊಂಡು. ಸೊ ಈ ಒಂದು ಲೋನ್ನ ಯಾವ ರೀತಿಯಾಗಿ ತೊಗೋಬೇಕು, ಎಲ್ಲ ಪ್ರೋಸೆಸ್ ಇರುತ್ತೆ, ಯಾರೆಲ್ಲ ಇಲ್ಲಿ ಅಪ್ಲೈ ಮಾಡ್ಬೋದು, ಎಲ್ಲ ಡಾಕ್ಯುಮೆಂಟೇಷನ್ಸ್ನ ಕೊಡಬೇಕಾಗುತ್ತೆ, ಎಲ್ಲವನ್ನೂ ಕೂಡ ಕಂಪ್ಲೀಟಾಗಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಸೊ ಈ ಒಂದು ಅಪ್ಲಿಕೇಶನ್ ಫೇಮಸ್ ಅಪ್ಲಿಕೇಶನ್ ಆಗಿದೆ ಗೈಸ್. ನೀವು ಯಾವ ರೀತಿಯಾಗಿ ಗೂಗಲ್ ಪೇ, ಫೋನ್ಪೇ ಮತ್ತು ಪೇಟಿಎಮನ್ನು ಯೂಸ್ ಮಾಡ್ತೀರಾ, ಸೊ ಅದೇ ರೀತಿಯಾಗಿ ಈ ಒಂದು ಅಪ್ಲಿಕೇಶನ್ ಆಗಿದೆ. ಅಪ್ಲಿಕೇಶನ್ ಹೆಸರು ಬಂದ್ಬಿಟ್ಟು ಮೊಬಿಕ್ವಿಕ್ ಅಂತ. ಸೊ ಒನ್ ಆಫ್ ದಿ ಬೆಸ್ಟ್ ಅಪ್ಲಿಕೇಶನ್ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ. ಸೊ ಈ ಒಂದು ಅಪ್ಲಿಕೇಶನಲ್ಲಿ ನೀವು ಇನ್ಸ್ಟಂಟ್ ಆಗಿ ಈ ಒಂದು ಜಿಪ್ ಲೋನನ್ನು ತೊಗೊಬೋದು. ಸೊ ನೋಡ್ತಾ ಇರ್ಬೋದು, ಮೊಬಿಕ್ವಿಕ್ ಅಪ್ಲಿಕೇಶನ್ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಡಿಸ್ಕ್ರಿಪ್ಷನ್ ನಿಮಗೆ ಲಿಂಕನ್ನು ಕೊಟ್ಟಿರ್ತೀನಿ ಗೈಸ್. ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಪ್ಲೇ ಸ್ಟೋರ್ ಮೇಲೆ ರಿಡಾಕ್ಟ್ ಆಗ್ತಾರೆ ಆ್ಯಂಡ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ನೀವು ಯೂಸನ್ನು ಮಾಡ್ಕೊಬೋದು. ಸೊ ಅದಕ್ಕಿಂತ ಮುಂಚೆ ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಟ್ಬಿಡ್ತೀನಿ. ನಂತರ ಅಪ್ಲೈ ಪ್ರಾಸೆಸ್ ಕೂಡ ತಿಳಿಸ್ಕೊಡ್ತೀನಿ. ನಾನು ಇಲ್ಲಿ ಅಪ್ಲೈ ಮಾಡ್ಕೊಳಲ್ಲ ಗೈಸ್, ಬಟ್ ನಿಮಗೆ ಅಪ್ಲೈ ಪ್ರಾಸೆಸನ್ನು ತಿಳಿಸ್ತೀನಿ. ನಂತರ ಅಪ್ಲೈ ಮಾಡ್ಕೊಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನಿಮ್ಗೆ ಏನಾದ್ರು ಬೇಕಿತ್ತು ಅಂತಂದರೆ ನೀವು ಅಪ್ಲೈ ಮಾಡಿಕೊಂಡು ತೊಗೊಬೋದು. ಓಕೆ, ಮೊಬಿಕ್ವಿಕ್ ಸಿಸ್ಟಮ್ ಲಿಮಿಟೆಡ್ ಕಡೆಯಿಂದ ಈ ಒಂದು ಅಪ್ಲಿಕೇಶನ್ ಬರುತ್ತೆ. 4.2 ರೇಟಿಂಗ್ ಇದೆ, 1 ಮಿಲಿಯನ್ ರಿವ್ಯೂಸ್ ಇದಾವೆ ಆ್ಯಂಡ್ 50 ಮಿಲಿಯನ್ ಪ್ಲಸ್ ಅಂದರೆ 5 ಕೋಟಿ ಜನ ಇದನ್ನು ಡೌನ್ಲೋಡ್ ಮಾಡ್ಕೊಂಡು ಯೂಸನ್ನು ಮಾಡ್ಕೊತಾ ಇದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಿಮಗೆ ಕೊಟ್ಬಿಡ್ತೀನಿ. ಸೊ ವಾಟ್ಸ್ ನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ಬಗ್ಗೆ ನಿಮಗೆಲ್ಲ ಮಾಹಿತಿ ಅನ್ನೋದು ನೋಡಲಿಕ್ಕೆ ಸಿಗುತ್ತೆ. ಸೊ ನೋಡ್ಬೋದು ಅಬೌಟ್ ದಿಸ್ ಆ್ಯಪ್ ಅಂತ ಹೇಳ್ಬಿಟ್ಟು ಅಪ್ ಟು ಇಲ್ಲಿ 30,000ವರೆಗಿನ ನೀವು ಜಿಪ್ ಲೋನನ್ನು ತೊಗೊಬೋದು. ಪೇ ಲೆಟರ್ ಲೋನ್ ಅಂತ ಕೂಡ ಇದನ್ನು ನಾವು ಕರಿಬೋದು. ಸೊ ಈ ಒಂದು ಜಿಪ್ ಪೇ ಲೆಟರ್ನ ನೀವು 30,000ವರೆಗಿನ ಲಿಮಿಟನ್ನು 1 ಲಕ್ಷ ಬ್ರ್ಯಾಂಚ್ಗಳಲ್ಲಿ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಝೀರೋ ಕಾಸ್ಟ್ ನಲ್ಲಿ ಇದನ್ನು ಯೂಸ್ ಮಾಡ್ಕೋಬೋದು. ನಂತರ ಇಲ್ಲಿ ಮನಿ ಟ್ರಾನ್ಸ್ಫರ್ ಕೂಡ ಮಾಡ್ಕೋಬೋದು. ನೋಡ್ತಾ ಇರ್ಬೋದು, ಇನ್ಸ್ಟೆಂಟ್ ಆಗಿ ಮನಿ ಟ್ರಾನ್ಸ್ಫರ್ ಮಾಡ್ಕೋಬೋದು ಎಲ್ಲ ಬ್ಯಾಂಕ್ಸ್ಗಳಲ್ಲಿ. ನಂತರ ರೀಚಾರ್ಜ್ ಮಾಡೋಕ್ಕೆ ಯೂಸ್ ಮಾಡ್ಕೋಬೋದು, ಮೊಬೈಲ್ ರೀಚಾರ್ಜ್ ಆಗಿರ್ಬೋದು, DTH ಬಿಲ್ ಪೇಮೆಂಟ್ಸ್ ಆಗಿರ್ಬೋದು, ಮತ್ತು ಕ್ರೆಡಿಟ್ ಕಾರ್ಡ್ ಕೂಡ ನಿಮಗೆ ಕೊಡ್ತಾ ಇದ್ದಾರೆ. ಜೊತೆಗೆ ಅಮೆರಿಕನ್ ಎಕ್ಸ್ಪ್ರೆಸ್ ಕಾರ್ಡ್ ಕೂಡ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದಾವೆ. ಸೊ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾಗಿ ನಿಮಗೆ ಇಂಟರ್ಫೇಸ್ ಅನ್ನ ನೋಡಲಿಕ್ಕೆ ಸಿಗುತ್ತೆ. ಮೊದಲದಾಗಿ ನೀವು ರಿಜಿಸ್ಟರ್ನ ಮಾಡ್ಕೋಬೇಕಾಗುತ್ತೆ. ನೀವು ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಳ್ಳಿ, ನಂತರ OTP ಬರುತ್ತೆ. OTP ಹಾಕಿದ ತಕ್ಷಣ ಈ ರೀತಿಯಾಗಿ ನಿಮಗೆ ಇಂಟರ್ಫೇಸ್ ಅನ್ನ ನೋಡಲಿಕ್ಕೆ ಸಿಗುತ್ತೆ. ನೋಡ್ತಾ ಇರಬಹುದು, ನೀವು ರೀಚಾರ್ಜ್ ಮಾಡ್ಕೋಬಹುದು, ಬಿಲ್ ಪೇಮೆಂಟ್ಸ್ ಪೇ ಮಾಡ್ಬೋದು, ನಂತರ ಬ್ಯಾಂಕ್ ಅಕೌಂಟ್ಗೂ ಕೂಡ ನೀವು ಟ್ರಾನ್ಸ್ಫರ್ ಮಾಡ್ಕೋಬಹುದು. ಸ್ಕ್ಯಾನ್ ಮಾಡಿಬಿಟ್ಟು ನೀವು ಪೇ ಮಾಡ್ಬೋದು. ನಂತರ ವ್ಯಾಲೆಟ್ ಟು ಬ್ಯಾಂಕ್, ನೀವು ವ್ಯಾಲೆಟ್ ಇಂದ ಬ್ಯಾಂಕು ಕೂಡ ಟ್ರಾನ್ಸ್ಫರ್ ಮಾಡ್ಕೋಬಹುದು ಅಮೌಂಟನ್ನು. ನಂತರ ಲೋನ್ಸ್ ಕೂಡ ಕೊಡ್ತಾ ಇದ್ದಾರೆ. ಅಪ್ ಟು ಇಲ್ಲಿ 1 ಲಕ್ಷದವರೆಗಿನ ಲೋನನ್ನು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ ಗೈಸ್. ಇದು ನಿಮ್ಮ ಸಿಬಿಲ್ ಸ್ಕೋರ್ ನಂತರ ಬೇಸಿಸ್ ಮೇಲೆ, ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ ಬೇಸಿಸ್ ಮೇಲೆ ಇರುತ್ತೆ. ಹೌದು ಗೈಸ್, ಯಾವುದೇ ಒಂದು ಲೋನ್ ಅಪ್ಲಿಕೇಶನ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಪೇಮೆಂಟ್ ಆ್ಯಪ್ ಆಗಿರ್ಬೋದು ನಿಮಗೆ ಹಾಗೆ ಲೋನನ್ನು ಕೊಡಲ್ಲ. ನಿಮ್ಮ ಕ್ರೆಡಿಟ್ ಸ್ಕೋರನ್ನು ನೋಡುತ್ತೆ, ಇಲ್ಲ ಅಂತಂದರೆ ನಿಮ್ಮ ಒಂದು ಟ್ರಾನ್ಸಾಕ್ಷನ್ ಹಿಸ್ಟ್ರಿಯನ್ನು ನೋಡುತ್ತೆ. ಆ ಒಂದು ಅಪ್ಲಿಕೇಶನಲ್ಲಿ ನೀವು ಎಷ್ಟು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಾ, ಎಷ್ಟು ಅದ್ರ ಮೇಲೆ ನಿಮಗೆ ನಿಮ್ಮ ಒಂದು ಬೇಸಿಸ್ ಮೇಲೆ ಲೋನನ್ನು ಇಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಸೊ ಗೆಟ್ ಆಫರ್ ಅಪ್ ಟು 1 lakh ಅಂತ ಇದೆ. ಸೊ ನೋಡ್ಬೋದು, ಇಲ್ಲಿ ಈಸಿ EMIಸ್ಗಳಲ್ಲಿ ನೀವು ಇದನ್ನು ಪೇನ ಕೂಡ ಮಾಡ್ಕೊಬೋದು. ಐ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇದನ್ನು ನೀವು ಪೇ ಕೂಡ ಮಾಡ್ಕೊಬೋದು. ಅಪ್ಲಿಕೇಶನ್ ಅನ್ನೋದು ಓಪನ್ ಆಗುತ್ತೆ. ನಂತರ ನೀವು ಅಪ್ಲಿಕೇಶನ್ ನೀವು ಕಂಪ್ಲೀಟ್ ಮಾಡಿಕೊಂಡು ಅದರಲ್ಲಿ ತೊಗೊಬೋದು. ಸೊ ಇವತ್ತಿನ ವಿಡಿಯೋನ ಜಿಪ್ ಲೋನ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದಿಲ್ವಾ. ಸೊ ಪರ್ಸನಲ್ ಲೋನು ನೆಕ್ಸ್ಟು ನಿಮಗೆ ಬೇಕಿತ್ತು ಅಂತಂದರೆ ಅಪ್ಲೈ ಮಾಡ್ಕೊಬೋದು. ಸೊ ಇಲ್ಲಿ ಜಿಪ್ ಅಂತ ಇದೆಯಲ್ಲ, ಅದ್ರ ಮೇಲೆ ಇವಾಗ ಕ್ಲಿಕ್ಕನ್ನು ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡ ತಕ್ಷಣ ನನಗೆ ಈ ರೀತಿಯಾಗಿ ಬರ್ತಾ ಇದೆ. ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಓಪನ್ ಆಗುತ್ತೆ. ನಂತರ ಅದನ್ನು ಫಿಲ್ ಮಾಡ್ಕೊಂಡು ನೀವು ಕಂಪ್ಲೀಟ್ ಮಾಡಿಕೊಂಡು ಲೋನ್ ತೊಗೋಬೋದು. ಸೊ ಸಾರಿ ಅಂತ ಬರ್ತಾ ಇದೆ, ಯು ಆರ್ ಕರೆಂಟ್ಲಿ ನಾಟ್ ಎಲಿಜಿಬಲ್ ಫಾರ್ ಜಿಪ್, ವಿ ವಿಲ್ ಲೆಟ್ ಯು ನೋ ವೆನ್ ವಿ ಹ್ಯಾವ್ ಆನ್ ಆಫರ್ ಫಾರ್ ಯು ಅಂತಿದೆ. ಸೊ ಓಕೆ, ಬ್ಯಾಕ್ ಟು ಹೋಮ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನೀವು ಲೋನ್ ತೊಗೊಂಡ ತಕ್ಷಣ ನಂತರ ನೀವು ಇದನ್ನು ಎಲ್ಲಾದರೂ ಯೂಸ್ ಮಾಡ್ಕೋಬೋದು. ಸೊ ಶಾಪಿಂಗಲ್ಲಿ ಯೂಸ್ ಮಾಡ್ತೀರಾ ಅಂತಂದರೆ ಮಾಮಾ ಅರ್ಥಲ್ಲಿ, ಮಿಂತ್ರಾನಲ್ಲಿ, ಅಜಿಯೋನಲ್ಲಿ, ನಂತರ ವಾವ್ ಸ್ಕಿನ್ನಲ್ಲಿ, ಹೀಗೆ ಹಲವಾರು ಬ್ರ್ಯಾಂಡ್ಸ್ಗಳನ್ನೋದು ಇಲ್ಲಿ ಇದಾವೆ ಗೈಸ್. ಓಕೆ, ಸೊ ನಂತರ ಸ್ಟೋರ್ಸ್ ನಿಯರ್ ಯು ಅಂದರೆ ನಿಮ್ಮ ಹತ್ತಿರ ಇರುವಂಥ ಸ್ಟೋರ್ಸ್ಗಳಲ್ಲಿ ಕೂಡ ನೀವು ಯೂಸ್ ಮಾಡ್ಕೋಬೋದು. ರಿಲಯನ್ಸ್ ಫ್ರೆಶಲ್ಲಿ, ಅಪೋಲೋ ಫಾರ್ಮಸಿನಲ್ಲಿ, ಸೊ ರಿಲಯನ್ಸ್ ಮಾರ್ಟಲ್ಲಿ ಕೂಡ ಐ ಥಿಂಕ್ ಇದನ್ನು ಯೂಸ್ ಮಾಡ್ಕೊಬೋದು. ಮೆಡ್ ಪ್ಲಸ್ಸಲ್ಲಿ, ನಂತರ ಪ್ಯಾಂಟ್ಲೂನ್ಸಲ್ಲಿ, ರಿಲಯನ್ಸ್ ಡಿಜಿಟಲ್ನಲ್ಲಿ ನೀವು ಯೂಸ್ ಮಾಡ್ಕೋಬೋದು. ಕ್ರೋಮಾನಲ್ಲಿ, ರಿಲಾಕ್ಸಲ್ಲಿ, ಪೂರ್ವಿಕಾ ಮೊಬೈಲ್ಸಲ್ಲಿ ಕೂಡ ಇದನ್ನು ನೀವು ಯೂಸನ್ನು ಮಾಡ್ಕೊಬೋದು. ಈ ರೀತಿಯಾಗಿ ಒಂದು ಕಾರ್ಡ್ ಕೂಡ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಈ ಒಂದು ಕಾರ್ಡ್ ಬೇಕಿತ್ತು ಅಂತ ನೀವು ತೊಗೊಬೋದು. ಇಲ್ಲಿ ಫ್ರೀ ಆಗಿ ಅಮೆರಿಕನ್ ಎಕ್ಸ್ಪ್ರೆಸ್ ಕಾರ್ಡ್ ಸಿಗುತ್ತೆ ಗೈಸ್. ಇದನ್ನು ನೀವು ಇಂಟರ್ನ್ಯಾಷನಲಿ ಯೂಸನ್ನು ಮಾಡ್ಕೊಬೋದು. ನಿಮ್ದು ಏನಾದ್ರು ಪೇಮೆಂಟ್ಸ್ ಇತ್ತು ಅಂತಂದರೆ ಯೂಸ್ ಮಾಡ್ಕೊಬೋದು. ಓಕೆ, ಸೊ ಗ್ರೋಸರೀಸಲ್ಲಿ ನೀವು ಇದನ್ನು ಯೂಸ್ ಮಾಡ್ಕೊಬೋದು. ಬ್ಲಿಂಕಿಟ್, ಜೆಪ್ಟೋನಲ್ಲಿ ಮತ್ತು ಬಿಗ್ ಬಾಸ್ಕೆಟಲ್ಲಿ ಯೂಸ್ ಮಾಡ್ಕೊಬೋದು. ಎಜುಕೇಷನಲ್ಲಿ ಈ ರೀತಿ ಆಗಿದೆ. ಎಂಟರ್ಟೈನ್ಮೆಂಟಲ್ಲಿ ಕೂಡ ಯೂಸ್ ಮಾಡ್ಕೋಬೋದು. ಸೋನಿ ಲಿವಲ್ಲಿ, ಎಲೆಕ್ಟ್ರಾನಿಕ್ಸಲ್ಲಿ, ನಂತರ ಹೆಲ್ತ್ ಆನ್ಲೈನಲ್ಲಿ. ಓಕೆ, ಸೊ ಈ ರೀತಿಯಾಗಿ ಬೇರೆ ಬೇರೆ ಆಪ್ಷನ್ಸನ್ನು ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಅಪ್ ಟು 1 ಲಕ್ಷ ಪ್ಲಸ್ ಬ್ರ್ಯಾಂಡ್ಸ್ಗಳು ಇಲ್ಲಿ ಅವೈಲೇಬಲ್ ಇದ್ದಾವೆ. ಇದನ್ನು ಯೂಸ್ ಮಾಡ್ಕೊಂಡು ನೀವು
ಪೇನ ಮಾಡಿಕೊಂಡು ನಂತರ ಈ ಮಂತ್ ನೀವು ಯೂಸ್ ಮಾಡ್ತೀರಾ ಅಂತಂದರೆ ನೆಕ್ಸ್ಟ್ ಮಂತ್ ನೀವು ಪೇ ಮಾಡಬೇಕಾಗುತ್ತೆ ಗೈಸ್. ಓಕೆ, ಸೊ ನೀವು ಇಲ್ಲಿ ಪೇ ಮಾಡೋದು ಲೇಟ್ ಮಾಡ್ತೀರಾ ಅಂತಂದರೆ ಇಲ್ಲಿ ಚಾರ್ಜಸ್ ಅನ್ನೋದು ಬೀಳುತ್ತೆ ಗೈಸ್, ಮೊದಲೇ ಹೇಳ್ತಾ ಇದ್ದೀನಿ. ನಂತರ ಗೈಸ್ ನಿಮ್ಮ ಒಂದು ಲೋನ್ ಇಲ್ಲಿ ಅಪ್ರೂವ್ ಆದಮೇಲೆ ನಿಮಗೆ ಲಿಮಿಟನ್ನು ತೋರಿಸುತ್ತೆ. ಆ ಒಂದು ಲಿಮಿಟನ್ನು ನೀವು ತೊಗೊಬೇಕಾಗುತ್ತೆ ಆಟೋ ಡೆಬಿಟ್ ಈ ನ್ಯಾಚನ್ನು ಮಾಡಿಕೊಂಡು. ಅದಾದ ನಂತರ ನಿಮಗೆ ಟ್ರಾನ್ಸ್ಫರ್ ಟು ಬ್ಯಾಂಕ್ ಅಂತ ಹೇಳ್ಬಿಟ್ಟು ಆಪ್ಷನ್ ಇರುತ್ತೆ. ಆ ಒಂದು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು. ಆದರೆ ಇಲ್ಲಿ ಅಮೌಂಟ್ ಅನ್ನೋದಾಗುತ್ತೆ ಗೈಸ್. ಓಕೆ, ಚಾರ್ಜಸ್ ಅನ್ನೋದು ಹಾಕ್ತಾರೆ. ಆ ಒಂದು ಚಾರ್ಜಸನ್ನು ಕೊಟ್ಬಿಟ್ಟು ನೀವು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು ನಿಮ್ಗೆ ಹೇಳೋದು ಆ್ಯಂಡ್ ಸಜೆಸ್ಟ್ ಮಾಡೋದು ಏನಪ್ಪ ಅಂತಂದರೆ ಇಲ್ಲಿ ನೀವು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಬೇಡಿ. ಇದನ್ನು ಓನ್ಲಿ ಶಾಪಿಂಗ್ಗೋಸ್ಕರ ಯೂಸನ್ನು ಮಾಡ್ಕೊಳ್ಳಿ ಆ್ಯಂಡ್ ಬಿಲ್ ಪೇಮೆಂಟ್ಸ್ಗೋಸ್ಕರ ಯೂಸನ್ನು ಮಾಡ್ಕೊಳ್ಳಿ. ಅದಾದ ನಂತರ ನೀವು ಅದನ್ನು ಪೇನ ಮಾಡ್ಕೊಳ್ಳಿ ಗೈಸ್. ಓಕೆ, ಸೊ ಬ್ಯಾಂಕ್ ಅಕೌಂಟ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇಷ್ಟಿರುತ್ತೆ ಈ ಒಂದು ಅಪ್ಲಿಕೇಶನಲ್ಲಿ ಈಸಿಯಾಗಿ ನೀವು ಲೋನ್ನ ಅಪ್ಲೈ ಮಾಡಿಕೊಂಡು ತೊಗೊಬೋದು. ಸೊ ಗೈಸ್ ಇದಾಗಿರುತ್ತೆ ಇತ್ತಿನ ವಿಡಿಯೋ. ಸೊ ಹೇಗನ್ನಿಸ್ತು ವಿಡಿಯೋ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿ ತನಕ ಬಾಯ್.